ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿನ್ನೆ ಮಳೆ ಬಂದಿದೆ, ತುಂಬ ಜೋರು ಮಳೆ. ಮೊನ್ನೆ ರಾತ್ರಿ ನಿನ್ನೆ ಎಲ್ಲ ನಾನು ಇರಲಿಲ್ಲ, ಫಂಕ್ಷನ್ಗೆ ಹೊರಟೋಗಿದ್ದೆ. ಎಷ್ಟು ಬೆಳಗ್ಗೆನೇ ಬಂದಿದ್ದೀನಿ ನೋಡಿ, ಎಷ್ಟು ಹೂ ಬಿಟ್ಟಿದೆ. ನಿಜ ಖುಷಿ ಆಗ್ತಾಯಿದೆ ನನಗೆ. ಒಂಥರ ವೆದರೇ ಚೇಂಜ್. ಮಳೆ ಬಂದ ಮೇಲೆ ನಾವು ಹಾಕೋ ನೀರಿಗಿಂತ ಗೊಬ್ಬರ ಹಾಕಲಿ, ನೀರು ಹಾಕಲಿ, ಅದಕ್ಕಿಂತ ಎಲ್ಲ ಒಂಥರ ಹೆಂಗೆ ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಗಿಡಕ್ಕೆ ತುಂಬಾ ಖುಷಿ ಇದೆ. ಗಿಡಕ್ಕೂ ಅಷ್ಟೇ ತುಂಬ ಖುಷಿ ಇದೆ. ನನಗಂತೂ ನೋಡೋಕ್ಕಂತೂ ತುಂಬಾ ಖುಷಿ ಆಗ್ತಾಯಿದೆ. ಮತ್ತು ಮಲ್ಲಿಗೆ ಹೂವಿಂದು ಘಮ 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 ಅಂತಿದೆ. ಬಿಟ್ಟಿರೋದೇ ಸ್ವಲ್ಪ, ಜಾಸ್ತಿ ಇಲ್ಲ. ತುಂಬ ಗಾಳಿ, ಮಳೆ ಸಿಕ್ಕಾಬಟ್ಟೆ ಗಾಳಿ ಇತ್ತು ನೋಡಿ. ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ. ಇದ್ರ ಒಳಗಡೆ ಎಲ್ಲ ನೀರು ತುಂಬಿಕೊಂಡು ಸಿಕ್ಕಾಬಟ್ಟೆ ಗಾಳಿ, ಮಳೆ ಎಲ್ಲ ಬಿದ್ದೋಗಿದೆ. ಇದೆಲ್ಲ ಕೋಲ್ ಕೊಟ್ಟಿದ್ದೆಲ್ಲ ಅದು. ಮತ್ತು ಇದು ಸಪೋಟ ಗಿಡ ನೋಡಿ, ಎಷ್ಟು ದೊಡ್ಡ ಗಿಡ ಬಿದ್ದೋಗಿದೆ ನೋಡಿ. ಮಲ್ಲಿಗೆ ಹೂವು ಎಷ್ಟೊಂದಿದೆ. ಅದು ಒಂದೇ ಒಂದು ಬಿಟ್ಟರೆ ಸಾಕು, ಅರಳುತ್ತೆ. ಎಷ್ಟು ಚೆನ್ನಾಗಿ ಗಮ್ಮನ್ನತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಟೆರೆಸ್ ಮೇಲಂತೂ ಮಲ್ಲಿಗೆ ಗಿಡ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ. ಎಲ್ಲ ಗಾಳಿಗೆ ಬಿದ್ದೆ ಹೋಗಿವೆ. ಎಷ್ಟು ಹೂವಿದೆ ಮಲ್ಲಿಗೆ. ಸೇವಂತಿಗೆ ಹೂವಿನ ಕಲರ್ ಚೇಂಜ್ ಆಗಿದೆ. ಹಾಗೆ ಎಲ್ಲ ಬಿದ್ದೋಗಿದೆ. ಇದು ನಿಲ್ಸೋದು ಹೆಂಗಿದೆ, ನಾನು ಹಿಂಗಿಂದ ಚೆನ್ನಾಗಿದೆ. ಇದನ್ನು ಮೇಲೆ ಹೊಟ್ಟೋಗಿತ್ತಲ್ಲ, ಈ ಥರ ನೋಡೋಕ್ಕಾಗಲ್ಲ. ಇವಾಗ ನೋಡ್ಕೋಬೇಕಷ್ಟೆ. ಸಣ್ಣ ಸಣ್ಣ ಮಗು ಬಿಡ್ತಾಯಿತ್ತು, ಬಿಡ್ತಾಯಿದೆ ಸಪೋಟ. ಇದನ್ನು ಎತ್ತಿಡಬೇಕು. ಹೆಂಗೆ ಎತ್ತಿಡೋದು ಗೊತ್ತಿಲ್ಲ. ನೋಡ, ಆಮೇಲೆ ಎತ್ತಿಡ್ತೀನಿ. ಆಮೇಲೆ ನಿತ್ಯ ಮಲ್ಲಿಗೆ ನೋಡಿ, ಎಲ್ಲೋ ಒಂದು 3 ಬಿಟ್ಟಿದೆ ಮಲ್ಲಿಗೆ. ಎಷ್ಟು ಬಿಟ್ಟಿದೆ. ಆಮೇಲೆ ದಾಸವಾಳ, ಮತ್ತು ಇಲ್ಲಿ 2 ದಾಸವಾಳ ಬಿಟ್ಟಿದೆ. ಚೆನ್ನಾಗಿದೆ. ಇವತ್ತಿಷ್ಟೇ ದಾಸವಾಳ ಬಿಟ್ಟಿರೋದು ನೋಡಿ. ಇದಂತೂ ಫುಲ್ಲು ಆ ಕಡೆ ಈ ಕಡೆ ಗಾಳಿಗೆಲ್ಲ ಇದಾಗಿ ಬಿಟ್ಟಿರೋ ಮಗ್ಗೆಲ್ಲ ಸುಮಾರು ಬಿದ್ದೋಗಿದೆ. ನೋಡೋಣ ಅದು ಹೆಂಗಾಗತ್ತದು ಅಂತ. ಈ ರೆಡ್ ಕಲರ್ ಸ್ಫಟಿಕ ಹೇಗೆ ಅಂದರೆ, ಗಿಡದಲ್ಲಿದ್ದಾಗ ತುಂಬ ದೊಡ್ಡದಾಗಿ ಚೆನ್ನಾಗಿ ಅರಳುತ್ತೆ. ನಾವು ಕಿತ್ಕೊಂಡು ಹೋಗಿ ಅದನ್ನು ಕಟ್ಟಿ ಸೇಫ್ ಮಾಡಿದ್ರೆ ಅದೇ ಒಂದು ಇದಾಗ್ಬಿಡುತ್ತೆ, ಒಂಥರ ಅರಳುತ್ತೆ. ಚೆನ್ನಾಗಿ ಅರಳಲ್ಲ ಅಷ್ಟೊಂದು. ಇದು ಮಾಡಿದ್ರೆ ಗಿಡದಲ್ಲೇ ಬಿಟ್ಟರೆ ತುಂಬ ಚೆನ್ನಾಗಿ ಅರಳಿರುತ್ತೆ, ದೊಡ್ಡ ದೊಡ್ಡ ಹೂವು ಥರ. ಈ ಪಾಟಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆ. ನಂಗೆ ಗೊತ್ತೇ ಇರಲಿಲ್ಲ ನೀರು ನಿಂತ್ಕೊಳ್ಳುತ್ತೆ ಅಂತ. ಅದೆಲ್ಲ ಸರಿ ಮಾಡಬೇಕು ಇವಾಗ, ಇಲ್ಲಾಂದರೆ ದಾಸವಾಳ ಗಿಡ ಹೋಗಿಬಿಡತ್ತೆ. ಎಲ್ಲ ಕಡೆನೂ ಒಂದೇ ದಿನ ತುಂಬ ಮಳೆ ಬಂದಿದೆ. ನಿಮ್ಮ ಕಡೆ ಎಲ್ಲ ಮಳೆ ಬಂತಾ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ. ಇದರಲ್ಲೂ ಪಾಟಲ್ಲೂ ನೀರು ನಿಂತ್ಕೊಂಡಿದೆ. ಈ ಪಾಟಲ್ಲೂ ಅದನ್ನು ಕೂಡ ತೆಗಿಬೇಕು. ಸೊಪ್ಪಿಗೆಲ್ಲ ಇದಕ್ಕೆಲ್ಲ ಹಂಚು ಕೆಳಗಡೆ ಇಟ್ಟಿದ್ದೀನಲ್ಲ, ಅಷ್ಟೊಂದು ನೀರು ಬಂದಿಲ್ಲ. ನೋಡೋಣ. ನೋಡಿ, ಕೀರೆ ಬೀಜ ಈ ಕಡೆ ಬಂದ್ಬಿಟ್ಟಿದೆ ಆಗಲೇ. ಪುನಃ ಇದರಲ್ಲಿ ಅಂತೂ ಬಂದೇ ಇಲ್ಲ. ಇದರಲ್ಲಿ ಇಷ್ಟು ಬಂದಿದೆ. ಮೆಂತ್ಯ ಸೊಪ್ಪು ಚೆನ್ನಾಗಿದೆ.
ಒಂದಿನ ಬಾತ್ ಮಾಡಬಹುದು. ರೋಸ್ ಇದೆ, ಹಾಗೆ ಇಲ್ಲೊಂದು ಮರೂನ್ ಇದೆ. ಸೇವಂತಿಗೆ ಹೂವು ಚೆನ್ನಾಗಿ ಬಿಡ್ತಾ ಇದೆ. ಒಂದೊಂದೇ ಬಿಟ್ಟರೆ ದಪ್ಪಗೆ ಬಿಡುತ್ತೆ. ಬೀನ್ಸ್ ಹೂವು ಬಿಡ್ತಾ ಇದೆ ನೋಡಿ ಆಗ. ಒಂದಿಷ್ಟು ಮಲ್ಲಿಗೆ ಹೂವು ಇಲ್ಲಿದೆ. ಎಲ್ಲ ಗಾಳಿಗೆ ಮೊನ್ನೆ ಸಿಡ್ಲು ಎಲ್ಲ ಇಲ್ಲಿ ಈ ಕಡೆ ಎಲ್ಲ ಟಿ ವಿಗಳನ್ನ ಆಫ್ ಮಾಡಿದ್ರು ತುಂಬ ಗಾಳಿ ಮಳೆ ಬಂದು ಸಿಡ್ಲು ಹೊಡಿತಲ್ಲ, ಮಿಂಚು ಬಂದು ಸಿಡ್ಲು ಹೊಡಿತಲ್ಲ, ಅದಕ್ಕೆ ಸುಮಾರು ಜನ ಟಿ ವಿ ಹೋಗ್ಬಿಟ್ಟಿದೆ. ಸದ್ಯಕ್ಕೆ ನಾವು ಪ್ಲಗ್ಗೆಲ್ಲ ತೆಗೆದ್ಬಿಟ್ಟು ಹೋಗಿದ್ವಿ. ಎಲ್ಲರೂ ನಿಮ್ಮನೆ ಟಿ ವಿ ಚೆನ್ನಾಗಿದೆಯಾ, ನಿಮ್ಮನೆ ಟಿ ವಿ ಚೆನ್ನಾಗಿದೆ ಅಂತ ಫೋನ್ ಮಾಡಿ ಕೇಳ್ಕೊಳ್ಳೋದೇ ಆಯಿತು. ನಾವು ಹೋಗಿ ನೋಡಬೇಕು, ಗೊತ್ತಿಲ್ಲ ಅಂತ ಹೇಳಿದ್ವಿ. ಬಂದಿದ್ದ ತಕ್ಷಣ ಬರೀ ಟಿ ವಿ ನೋಡ್ಕೊಂಡಿದ್ದೇ ಆಯಿತು ನೋಡಿ. ಇದಂತೂ ನಿಜವಾಗ್ಲೂ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಎಷ್ಟು ಚೆನ್ನಾಗಿದೆ. ಟೆರೆಸ್ಸಿಗೆ ಬಂದ ತಕ್ಷಣ ಇದು ಒಂದೇ ಬಳ್ಳಿ ಎಷ್ಟು ನಿಲ್ಬಿಟ್ಟಿದೆ ಅಂತ. ನೆಕ್ಸ್ಟು ಇದು ಒಂದಿದೆ, ಮೀಟರ್ ಅಲಸಂದೆ, ಅಷ್ಟು ಉದ್ದ ಇದೆ ನೋಡಿ. ಇಲ್ಲೊಂದಿದೆ, ಇಲ್ಲೊಂದಿದೆ, ಮತ್ತು ಇಲ್ಲೂ ಬಿಟ್ಟಿದೆ. ಇಷ್ಟು ಬಿಟ್ಟಿದೆ, ಇಲ್ಲೂ ಬಿಡ್ತಾ ಇದೆ. ದಪ್ಪ ಆಗಬೇಕಷ್ಟೇ ಇದು. ಚಪ್ರದ ಅವರೆಕಾಯಿ ಬಿಟ್ಟಿದೆ ಸುಮಾರು. ಇಲ್ಲಿ ಬಿಟ್ಟಿದೆ, ಇಲ್ಲೂ ಬಿಟ್ಟಿದೆ, ಇಲ್ಲೆಲ್ಲ ಬಿಡ್ತಾ ಇದೆ. ಇವತ್ತು ಜೋರಾಗಿ ಮಳೆ ಬರೋ ಹಾಗಿದೆ. ಯುಗಾದಿ ಹಿಂದೆ ಮುಂದೆ ಮಳೆ ಬರಬೇಕಂತೆ. ಅದಕ್ಕೆ ಯುಗಾದಿ ಹಬ್ಬ ಒಂದು ವಾರ ಇದೆ ಅಂತಂದ್ಬಿಟ್ಟು ಸಿಕ್ಕಾಬಟ್ಟೆ ಮಳೆ ಬಂತು ನಮಗೆ. ಸಿಕ್ಕಾಬಟ್ಟೆ ಅಂದರೆ ಯಪ್ಪ ಎಲ್ಲಿತ್ತಿಷ್ಟು ದಿನ ಮಳೆ ಅನ್ನಬೇಕು, ಹಂಗೆ ಬಂದಿದೆ. ಈ ಗಣಿಗ್ಲೆ ಹೂವು ನಮಗೆ ಮೇಲ್ಗಡೆ ಟೆರೆಸಲ್ಲಿ ಹಾಕ್ಕೊಂಡಿರೋದು ಮಾತ್ರ ಸಿಗುತ್ತೆ, ಕೆಳಗಡೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಮಲ್ಲಿಗೆ ಹೂವು ಜೊತೆಯಲ್ಲಿಟ್ಟರೆ ಚೆನ್ನಾಗಿರುತ್ತೆ ಗಣಿಗೆಲೆ ಇಡೋಣ ಅಂತ ನೋಡಿ. ಎಷ್ಟೊಂದು ಬಿಟ್ಟಿದೆ. ನಿತ್ಯ ಪುಷ್ಪ ಅಂತೂ ಸಿಕ್ಕಾಬಟ್ಟೆ ಬಿಟ್ಟಿದೆ. ಮಳೆ ಬಂದಾಗ ಹೊರಗಡೆ ಗಿಡಗಳೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹೊಸ್ದಾಗಿ ಚಿಗುರಿರುತ್ತೆ, ಮೇಲೆಲ್ಲ ಧೂಳೋಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಚಪ್ರದವರೆಕಾಯಿ ಗಿಡ ಹೆಂಗೆ ಬೇಕು ಹಂಗೆ ಹಬ್ಕೊಂಡು ಹೋಗ್ತಾಯಿದೆ. ಪಾಪ ಇದಕ್ಕೆ ಹಬ್ಬಕ್ಕೆ ತಂತಿ ಒಂದು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ. ಇಲ್ಲಿ ಲೋಟಸ್ ಹಾಕಿದ್ದೆ, ಸುಮಾರು ದಿನ ಆಗಿತ್ತು, ಒಂದು ವರ್ಷದ ಮೇಲೆ ಇತ್ತು. ಯಾಕೋ ಹೂ ಬಿಟ್ಟಿಲ್ಲ. ಆನ್ಲೈನಲ್ಲಿ ತಕ್ಕೊಂಡಿದ್ದೆ ನಾನು, ಸೀಡ್ಸ್ ಎಲ್ಲ ಬಂದಿಲ್ಲ. ಅದು ತೆಗೆದುಬಿಟ್ಟು ಏಲಕ್ಕಿ ಹಾಕಬೇಕು. ಏಲಕ್ಕಿ ಹಾಕೋಣ ಅಂದ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ತೀನಿ. ನರ್ಸರಿಗೆ ಹೋಗಿಲ್ಲ, ಹಬ್ಬ ಆದಮೇಲೆ ಎಲ್ಲ ಕಡೆ ಹೋಗಿ ಫಸ್ಟು ಗಿಡಗಳು ತೊಗೊಬಂದು ಸೇಫ್ ಮಾಡೋದೇ ಕೆಲಸ ಹಬ್ಬ ಆದಮೇಲೆ. ಇಲ್ಲೂ ಬೀನ್ಸ್ ಹೂ ಬಿಟ್ಟಿದೆ, ನೋಡೋಣ ಅಷ್ಟರ ಮಟ್ಟಿಗೆ ಬಿಡುತ್ತೆ ಇದು ಬೀನ್ಸ್ ಅಂತ. ಬೀನ್ಸ್ ಅಂತೂ ಚೆನ್ನಾಗಿ ಬಿಡುತ್ತೆ ಯಾವಾಗಲೂ. ಬೀನ್ಸು ಸೊಪ್ಪು ಟೆರೆಸ್ಸಲ್ಲಿ ಈಸಿಯಾಗಿ ಬೆಳ್ಕೊಬೋದು. ತರಕಾರಿಗಳು, ಟೊಮೊಟೊ ಗಿಡ ಹಾಕಿದ್ದೀನಿ, ಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ. ಸೊಪ್ಪಂತೂ ಆರಾಮಾಗಿ ಈಸಿಯಾಗಿ, ಯಾರು ನನಗೆ ಬರಲ್ಲ ಆಗಲ್ಲ ನನಗೆ ಅನ್ನೋರು ಈಸಿಯಾಗಿ ದಂಟಿನ ಸೊಪ್ಪನ್ನ ಫಸ್ಟು ಮೊದಲು
ಬೆಳಿಬೋದು ಈಸಿಯಾಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಬಾಯ್.